ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಗ ನಾನು ಒಂದು ಗಿಡ ತೋರಿಸ್ತಾ ಇದ್ದೀನಿ ಅಲ್ವಾ. ಇದು ಶಂಖಪುಷ್ಪ ಅಂತ ಹೇಳ್ತೀವಿ. ಈ ಶಂಖಪುಷ್ಪ ಎರಡು ಕಲರಲ್ಲಿ ಸಿಗುತ್ತೆ. ಒಂದು ಬ್ಲೂ ಕಲರ್, ಇನ್ನೊಂದು ವೈಟ್, ನೀಲಿ ಮತ್ತು ಬಿಳಿ ಬಣ್ಣದಲ್ಲಿ ಸಿಗುತ್ತೆ. ಇದು ನಾನು ಬೆಂಗಳೂರಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಕೇಳ ಆಂಟಿ ಇದ್ದಾರೆ, ಅವ್ರು ಪಾಟಲ್ಲಿ ಬೆಳೆಸಿದ್ರು. ನಾನು ಹೀಗೆ ವೀಡಿಯೋಸ್ ಕೆಲವು ನೋಡಿದ್ದೆ. ಶಂಖಪುಷ್ಪ ಹೂವಿಂದ ತುಂಬ ಯೂಸಸ್ ಇದೆ ಅಂತ. ಇದೊಂದು ಮೆಡಿಸಿನಲ್ ಪ್ಲ್ಯಾಂಟ್, ಆಯುರ್ವೇದದಲ್ಲಿ ಇದನ್ನು ತುಂಬ ಯೂಸ್ ಮಾಡ್ತಾರೆ. ಅದೇನೇನು ಯೂಸಸ್ ಇದೆ, ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ನನ್ನ ವ್ಲಾಗ್ ಎಲ್ಲೂ ಮಾಡಿದೆ, ಕಂಪ್ಲೀಟ್ ವೀಡಿಯೋಸ್ ನೋಡಿ. ಇದು ಹೇಗಿರುತ್ತೆ ಪ್ಲ್ಯಾಂಟ್ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಳ್ಳಿ ಥರ ಇರುತ್ತೆ ಈ ಗಿಡ. ಈ ಥರ ಲೀವ್ಸ್, ಗ್ರೀನ್ ಕಲರ್ ಲೀವ್ಸ್ ಇರುತ್ತೆ. ಇದು ವೈಟ್ ಮತ್ತು ಪರ್ಪಲ್ ಕಲರಲ್ಲಿ ಸಿಗುತ್ತೆ. ಇದು ನೋಡೋಕೆ ತುಂಬಾ ಚೆನ್ನಾಗಿದೆ. ಇದೊಂದು ಸಖತ್ತು ಕಲರ್ ಬಿಡುತ್ತೆ. ಇದ್ರ ಏನು ಯೂಸಸ್ ಅಂತ ನಾನು ಹೇಳ್ತೀನಿ. ಇದು ಪಕ್ಕದ ಮನೇಲಿ ಬಿಟ್ಟಿತ್ತು, ಆ ಆಂಟಿ ಕೇಳ್ಕೊಂಡು ನಾನು ಒಂದೇ ಒಂದು ಅವತ್ತು ಹೂ ಬಿಟ್ಟಿತ್ತು, ಒಂದೇ ಒಂದನ್ನು ನಾನು ತೊಗೊಂಡು ಬಂದಿದ್ದೆ. ಇದೇನು ಯೂಸಸ್ ಅಂತ ನಾನು ಹೇಳ್ತೀನಿ. ಶಂಖಪುಷ್ಪ ಯೂಶ್ವಲಿ ನೀಲಿ ಬಣ್ಣ ಮತ್ತು ಬಿಳಿ ಬಣ್ಣದಲ್ಲಿ ಸಿಗುತ್ತೆ. ಆಯುರ್ವೇದದಲ್ಲಿ ಇದನ್ನು ಎರಡು ಕಲರು ಯೂಸ್ ಮಾಡ್ತಾರೆ. ಕೆಲವರು ಹೇಳ್ತಾರೆ ನೀಲಿ ಶಂಖಪುಷ್ಪ ಇದು ತುಂಬಾ ಎಫೆಕ್ಟಿವ್, ತುಂಬಾ ಹೆಚ್ಚು ಪರಿಣಾಮಕಾರಿ ಅಂತ ಹೇಳ್ತಾರೆ. ಇದನ್ನು ವೈಜ್ಞಾನಿಕವಾಗಿ ಕೂಡ ಇದನ್ನು ಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಇದ್ರದ್ದು ಏನು ಯೂಸಸ್ ಅಂತ ಅಂದರೆ, ಇದು ನೆನಪಿನ ಶಕ್ತಿನ ಜಾಸ್ತಿ ಮಾಡುತ್ತೆ ಮತ್ತು ಏಕಾಗ್ರತೆನ ಜಾಸ್ತಿ ಮಾಡಿ, ಆ್ಯಂಡ್ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಇದನ್ನು ಯೂಸ್ ಮಾಡ್ತಾರೆ. ಅಂದರೆ ಸ್ಟ್ರೆಸ್ ತುಂಬ ಇದು ಕಡಿಮೆ ಮಾಡುತ್ತೆ. ಇದನ್ನ ಆಯುರ್ವೇದದಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಯಾರ್ಯಾರಿಗೆ ನಿದ್ದೆ ಬರ್ತಿಲ್ಲ, ನಿದ್ರೆ ಬರ್ಸೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಉತ್ತಮ ನಿದ್ರೆಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೆದುಳಿನ ಆರೋಗ್ಯಕ್ಕೆ ಇದು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಮೆದುಳಿನ ಆರೋಗ್ಯಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಆಯುರ್ವೇದದಲ್ಲಿ ನರಮಂಡಲವನ್ನು ಶಾಂತಗೊಳಿಸಲು, ಅಂದರೆ ತುಂಬ ಹೈ BP ಇರುತ್ತೆ ಅಲ್ವಾ, ಸೊ ಅವ್ರು ತುಂಬ ಕಾಮ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಅದು ಬಿಟ್ಟರೆ ಇದನ್ನು ಯಾರು ಯೂಸ್ ಮಾಡಬಾರ್ದು ಅಂತ ಅಂದರೆ, ಗರ್ಭಿಣಿಯರು, ಅಂದರೆ ಪ್ರೆಗ್ನೆಂಟ್ ಇರೋರು ಇದನ್ನು ಯೂಸ್ ಮಾಡಬಾರ್ದು. ಮತ್ತು ತಾಯಂದಿರು, ಅಂದರೆ ಯಾರು ಫೀಡ್ ಮಾಡ್ತಿರ್ತಾರೆ ಮಗುಗೆ ಫೀಡ್ ಮಾಡ್ತಾ ಇರೋರು, ಅವರು ಯೂಸ್ ಮಾಡಬಾರ್ದು. ಮತ್ತು ಲೋ ಬಿ ಪಿ ಇರೋರು ಇದನ್ನು ದಯವಿಟ್ಟು ಯೂಸ್ ಮಾಡಿಬಿಡಿ. ನಾವೆಲ್ಲ ಹೇಳ್ತೀವಿ, ಯಾರಾದರೂ ಇದು ಸ್ವಲ್ಪ ತುಂಬ ಯೂಸ್ ಇದೆ ಅಂದ ತಕ್ಷಣ ಏನು ತುಂಬಾ ಜಾಸ್ತಿ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲವುದು ಅಷ್ಟೇ, ನಾವು ಎಷ್ಟೇ ಯೂಸ್ ಇದ್ದರೂ ಎಲ್ಲವುದು ಲಿಮಿಟಲ್ಲಿ ಯೂಸ್ ಮಾಡಬೇಕು. ಆ್ಯಂಡ್ ಇದನ್ನು ಯಾರು ಯೂಸ್ ಮಾಡಬಾರ್ದು, ಯಾರು ಯೂಸ್ ಮಾಡಬೇಕು, ಎಷ್ಟು ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಕಂಪ್ಲೀಟಾಗಿ ತಿಳ್ಕೊಂಡು ಯೂಸ್ ಮಾಡಬೇಕು. ಓಕೆನಾ? ಲೋ ಬಿ ಪಿ ಇರೋರು ಯೂಸ್ ಮಾಡಬಾರ್ದು. ಮತ್ತು ಈಗ ಏನಾದರೂ ನೀವು ಮೆಡಿಸಿನ್ ತೊಗೊಳ್ತಾ ಇದ್ದರೆ, ಈಗ ನಿದ್ರೆ ಮಾಡೋದಕ್ಕೆ ಏನಾದರೂ ಔಷಧಿ ತೊಗೊಳ್ತಾ ಇರ್ತೀರ, ಅಥವಾ ಬೇರೆದೇನಾದ್ರು ನೀವು ಮೆಡಿಸಿನ್ ತೊಗೊಳ್ತಾ ಇರ್ತೀರಲ್ವ, ಸೊ ಅವರು ಅದನ್ನು ಯೂಸ್ ಮಾಡಬೇಡಿ. ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಆ್ಯಂಡ್ ಏನಾದರೂ ಈಗ ಅಲರ್ಜಿ ಇರುತ್ತೆ ಅಲ್ವ, ನಿಮಗೆ ಅಲರ್ಜಿ ಇರೋರು ಯೂಸ್ ಮಾಡಬೇಡಿ. ಚಿಕ್ಕ ಮಕ್ಕಳಿಗೆಲ್ಲ ಕೊಡೋಕ್ಕೆ ಹೋಗಬೇಡಿ. ಏನಾದರೂ ನೀವು ಕೊಡಬೇಕು ಅಂತ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನಾವು 18+ ಇರೋರೆಲ್ಲ ಯೂಸ್ ಮಾಡ್ಬೋದು. ಬಟ್ ಅದೇ ನನಗೆ ಹೇಳಿದ್ನಲ್ಲ, ಯಾರ್ಯಾರು ಯೂಸ್ ಮಾಡ್ಬೋದು ಅಂತ, ಅದನ್ನು ಸ್ವಲ್ಪ ಥಿಂಕ್ ಮಾಡಬೇಕು, ಅದ್ರ ಪ್ರಕಾರ ಹೋಗಬೇಕು. ಆ್ಯಂಡ್ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಅಂದರೆ, 4-5 ಶಂಖಪುಷ್ಪ ಎಲೆಗಳು ಅಥವಾ ಸ್ವಲ್ಪ ಒಣಗಿಸಿದ ಶಂಖಪುಷ್ಪನ ಒಂದು ಗ್ಲಾಸ್ ನೀರಲ್ಲಿ ರಾತ್ರಿ ನೆನೆ ಇಡಬೇಕು. ರಾತ್ರಿ ಅದನ್ನು ಒಂದು ಗ್ಲಾಸಲ್ಲಿ ನೆನೆ ಹಾಕಿಟ್ರೆ ಬೆಳಗ್ಗೆ ಅದನ್ನು ಮಾರ್ನಿಂಗ್ ಟೈಮ್ ಅದನ್ನು ಸೋಸ್ಕೊಂಡು ಖಾಲಿ ಹೊಟ್ಟೆಲಿ ಕುಡಿಬೋದು. ಇದನ್ನ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಇದನ್ನು ಸೇವಿಸಬೇಕು ಅಂತ ಹೇಳ್ತಾರೆ. ನಿಮ್ಗೇನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ, ಅದು ಮೊದಲೇ ಏನಾದರೂ ನೀವು ಮೆಡಿಸಿನ್ ತೊಗೊಳ್ತಿದ್ರೆ ಇದನ್ನು ಯೂಸ್ ಮಾಡಬೇಡಿ. ಆ್ಯಂಡ್ ಶಂಖಪುಷ್ಪವನ್ನು ಇದು ಆಯುರ್ವೇದದಲ್ಲಿ ಸಂಪೂರ್ಣ ಎಲ್ಲ ಪಾರ್ಟ್ಸ್ ಕೂಡ ಯೂಸ್ ಮಾಡ್ತಾರೆ. ಅಂದರೆ ಇದ್ರ ಎಲೆ, ಹೂ, ಕಾಂಡ, ಬೇರು ಎಲ್ಲ ಪಾರ್ಟ್ಸ್ ಯೂಸ್ ಮಾಡ್ತಾರೆ. ಇದನ್ನು ಏನು ಮಾಡ್ತಾರೆ, ಪೌಡರ್ ಮಾಡಿ ಇಟ್ಕೊಳ್ತಾರೆ, ಚೂರ್ಣ ಪುಡಿ ಅಂತ ಹೇಳ್ತಾರೆ. ಇದನ್ನು 3-5 ಗ್ರಾಮ್ ಅಷ್ಟು ಈ ಚೂರ್ಣವನ್ನು ಒಂದು ವಾರ್ಮ್ ವಾಟರ್, ಬೆಚ್ಚಗಿನ ನೀರು ಅಥವಾ ಹಾಲಿನಲ್ಲಿ ಪುಡಿ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡು ಯೂಸ್ ಮಾಡ್ತಾರೆ. ಇದು ನೆನಪಿನ ಶಕ್ತಿಗೆ ತುಂಬ ಒಳ್ಳೆಯದು ಮತ್ತು ಏಕಾಗ್ರತೆಗೆ ತುಂಬ ಒಳ್ಳೆಯದು. ಇದನ್ನು ಈ ರೀತಿಯಾಗಿ ಯೂಸ್ ಮಾಡ್ತಾರೆ. ಮತ್ತು ಎಲೆ ಮತ್ತು ಕಾಂಡವನ್ನು ನುಣ್ಣಗೆ ಸಣ್ಣದಾಗಿ ರುಬ್ಬಿಟ್ಟು ಅದರ ರಸವನ್ನು ತೆಗೆದುಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ 1 ಸ್ಪೂನ್ ಆ ರೀತಿನ ಕುಡಿತಾರೆ. ಅದು ಕೂಡ ಯೂಸ್ ಇದೆ. ಮತ್ತು ಕಷಾಯದ ರೀತಿ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಅಂದರೆ ಒಣಗಿಸಿದ ಸಸ್ಯವನ್ನು ನೀರಿನಲ್ಲಿ ಕುದಿಸಿ ಕಷಾಯವನ್ನು ತಯಾರಿಸಿ ಕುಡಿತಾರೆ. ಇದನ್ನು ಸಿರಪ್ ರೀತಿ ಕೂಡ ಕುಡಿತಾರೆ. ಇದು ಆಯುರ್ವೇದದಲ್ಲಿ ಡಾಕ್ಟರ್ನೇನಾದರೂ ಕನ್ಸಲ್ಟ್ ಮಾಡಿದಾಗ ಕೆಲವು ಸಲ ಕೊಡ್ತಾರೆ.
ನಿದ್ದೆಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಸಿರಪ್ ರೀತಿ ಕೊಡ್ತಾರೆ. ಆ್ಯಂಡ್ ಮತ್ತು ಶಂಖಪುಷ್ಪವನ್ನು ಇದನ್ನು ತುಪ್ಪದೊಂದಿಗೆ ಮೆಡಿಸಿನ್ ರೀತಿಯಾಗಿ ಯೂಸ್ ಮಾಡ್ತಾರೆ. ಇದನ್ನು ಯಾವ ಉದ್ದೇಶಕ್ಕೆ ಮೇಯ್ನಾಗಿ ಯೂಸ್ ಮಾಡ್ತಾರೆ ಅಂದರೆ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಮಾನಸಿಕ ಒತ್ತಡ, ಸ್ಟ್ರೆಸ್ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಇದನ್ನು ಯೂಸ್ ಮಾಡ್ತಾರೆ. ಮತ್ತು ಉತ್ತಮ ನಿದ್ರೆಗೆ, ಯಾರ್ಯಾರಿಗೆ ನಿದ್ದೆ ಬರ್ತಿರಲ್ಲ, ಚೆನ್ನಾಗಿ ನಿದ್ದೆ ಬರಬೇಕು ಅಂದರೆ ಇದನ್ನ 1 ಗ್ಲಾಸ್ ಕುಡಿದ್ರೆ ಆಯಿತು. ಆಮೇಲೆ ವಿದ್ಯಾರ್ಥಿಗಳಲ್ಲಿ ಅಧ್ಯಯನದ ಸಮಯದಲ್ಲಿ ಏಕಾಗ್ರತೆಗೆ ಬೆಂಬಲವಾಗಲಿ ಅಂದ್ಬಿಟ್ಟು ಇದನ್ನ ಕೊಡ್ತಾರೆ ಡಾಕ್ಟರ್ಸ್ ಕೆಲವು ಸಲ. ಆ್ಯಂಡ್ ಒಂದೊಂದು ಸಲ ನೀವು ಆಯುರ್ವೇದಕ್ಕೆ ತೋರಿಸಿದಾಗ ಅವರು ಹೇಳ್ತಾರೆ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು, ಅವರ ಎಷ್ಟು ವೆಯ್ಟ್ ನೋಡಿ, ಮತ್ತು ಅವ್ರ ವಾತ ಪಿತ್ತ ಕಫ ಎಲ್ಲ ಚೆಕ್ ಮಾಡಿಬಿಟ್ಟು, ಮತ್ತು ಅವ್ರ ವಯಸ್ಸು ಎಷ್ಟು, ಏಜ್ ಎಷ್ಟು, ಅವ್ರ ಆರೋಗ್ಯದ ಪರಿಸ್ಥಿತಿ, ಏನಾದ್ರು BP ಇದೆಯಾ, ಶುಗರ್ ಇದೆಯಾ, ಬೇರೆ ಏನಾದರೂ ಮೆಡಿಸಿನ್ ತೊಗೊಳ್ತಿದ್ದೀರಾ, ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಅವರು ಆಯುರ್ವೇದದಲ್ಲಿ ನಿಮಗೆ ಕೊಡಬಾರ್ದವ, ಅದು ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು ಅಂತ ಡೀಟೇಲಾಗಿ ಡಾಕ್ಟರ್ಸ್ ಹೇಳ್ತಾರೆ. ಸೊ ಬಟ್ ನಾವು ಯೂಶ್ವಲಿ ನಾವು ಮಾತ್ರೆ ಏನು ನುಂಗ್ತಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ವೀಕ್ಲಿ 1 or 2 ಟೈಮ್ಸ್ ನಾವು ಇದನ್ನು ಕುಡಿಬೋದು. ಇದನ್ನು ವೆರಿ ಸಿಂಪಲ್, ನೀರಿಗೆ ಹಾಕಿಬಿಟ್ಟು ಕುಡಿದ್ರೂ ಆಯಿತು. ರಾತ್ರಿ ನೆನೆಸಿಟ್ಟು ನೀರಿಗೆ ಹಾಕಿ 4 ರಿಂದ 5 ಅಥವಾ 1 ಹೂವು ತೊಗೊಂಡು ರಾತ್ರಿ ಟೈಮಲ್ಲಿ ನಾವು 1 ಗ್ಲಾಸ್ಗೆ ನೀರು ಹಾಕಿ, ಆ ನೀರಲ್ಲಿ ಅಲ್ಲಿ ಹೂವನ್ನ ಹಾಕ್ಬಿಟ್ಟಿಟ್ರೆ ಬೆಳಗ್ಗೆ ಹೊತ್ತಿಗೆ ಅದೆಲ್ಲ ಬಿಟ್ಕೊಂಡಿರುತ್ತೆ, ಕಲರ್ಸ್ ಎಲ್ಲ. ಇದೇನು ಟೇಸ್ಟ್ ಇರಲ್ಲ, ಇದು ಟೇಸ್ಟ್ಲೆಸ್ ಅಂತ ಹೇಳ್ಬೋದು. ಜಸ್ಟ್ ಕಲರ್ ಮಾತ್ರ ನಾವು ನೋಡ್ಬೋದು ಅಷ್ಟೇ. ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು. ಇಲ್ಲಾಂದರೆ ಬಿಸಿನೀರಿಗೆ ಅದರಲ್ಲಿ ಏನಾದ್ರು ಸಣ್ಣ ಹುಳ ಇರುತ್ತೆ ಅಂತ ಅಂದರೆ ಬಿಸಿನೀರಲ್ಲಿ 1 ಗ್ಲಾಸ್ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಒಂದೇ ಒಂದು ಹೂವು ಸಿಕ್ಕಿತ್ತು, ಒಂದೇ ಒಂದು ಹೂವಲ್ಲಿ ಇಷ್ಟು ಕಲರ್ ಬಿಟ್ಟಿರೋದು, ಅದನ್ನು ನೀರಿಗೆ ಹಾಕಿಬಿಟ್ಟು ಕುದಿಸಿ ಲೋ ಫ್ಲೇಮಲ್ಲಿ 5 ನಿಮಿಷ ಕುದಿಸಿದ್ರೆ ಸಾಕು, ಅದು ಕಲರ್ ಬಿಟ್ಕೊಳುತ್ತೆ. ಅದನ್ನು ಕುಡಿದ್ರಾಯ್ತು. ಮತ್ತು ತುಂಬ ಕಲರ್ ಇದೆ, ಇದೇನು ಟೇಸ್ಟ್ ಕೊಡಲ್ಲ. ಉಪ್ಪು ಹುಳಿ ಖಾರ ಆಗಿರ್ಬೋದು, ಒಗ್ರು ಆಗಿರ್ಬೋದು, ಅದು ಯಾವುದೇ ರೀತಿ ಇರಲ್ಲ. ಆರಾಮಾಗಿ ಕುಡಿಬೋದು. ಚಿಕ್ಕ ಮಕ್ಳಿಗೆ ಕೊಡಬೇಡಿ, ವೀಕ್ಲಿ 1 ಸಲ ಕುಡಿದ್ರೂ ಇದು ಯೂಸಸ್ ಇದೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಪಕ್ಕದ ಮನೆ ಕೇರಳ ಆಂಟಿ ಮಗಳು ಔಟ್ ಆಫ್ ಕಂಟ್ರಿ ಇದ್ದಾರೆ, ಅವರು ಈ ಸಲ ರಜೆಗೆ ಅಂತ ಬಂದಿದ್ದರು. ಸೊ ಆಂಟಿ ಕುನಾಫಾ ಚಾಕ್ಲೇಟ್ ಕೊಟ್ಟಿದ್ದರು, ಒಂದು 3 ಚಾಕ್ಲೇಟ್ ಕೊಟ್ಟಿದ್ದರು. ಕುಂದನ್ಗೆ ಒಂದು ಟೇಸ್ಟ್ ಮಾಡಿಕೊಡ್ತೀನಿ ಹೇಗಿರುತ್ತೆ ಅಂತ ಸ್ವಲ್ಪ ಟೇಸ್ಟ್ ಮಾಡಿಕೊಟ್ಟು, ಚೆನ್ನಾಗಿತ್ತು. ಬಟ್ ಅವನಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಸ್ವಲ್ಪ ತಿಂದಿಟ್ಟ. ಆ್ಯಂಡ್ 3 ಚಾಕ್ಲೇಟ್ ಕೊಟ್ಟಿದ್ರಲ್ಲ, ಅರ್ಶು ಒಂದು ಇಟ್ಬಿಟ್ಟು ನಾನು ಒಂದು ತಿನ್ಕೊಂಡೆ. ನಾನು ತಿಂತೀನಿ. ಅವನಿಗೊಂದು ಬ್ಲ್ಯಾಕ್ ಪ್ಯಾಂಟ್ ಆರ್ಡ್ರ್ ಮಾಡಿದ್ದ, ಅದನ್ನು ಇಟ್ಕೊಂಡು ಕೂತಿದ್ದ. ಅಮ್ಮ ನಾನು ಸ್ನಾನ ಮಾಡಾದ್ಮೇಲೆ ಇದೇ ಹಾಕ್ಕೊಳ್ತೀನಿ, ನನಗೆ ಇದೇ ಹಾಕು ಅಂತ ಹೇಳ್ತಿದ್ದ. ಸ್ನಾನ ಮಾಡಿಲ್ಲ ಆದಮೇಲೆ ಔಟ್ಸೈಡ್ ಮಕ್ಕಳು ಸ್ವಲ್ಪ ಬರ್ತಾರೆ ಆಟ ಆಡೋದಕ್ಕೆ ಅಂತ. ಇವನು ಯಾರ್ದಾದ್ರು ಒಬ್ಬರು ಸೈಕಲ್ ಸೌಂಡ್ ಸ್ಟಾರ್ಟ್ ಆದರೆ ಸಾಕು, ಇವನಂತೂ ಬಿಡಲ್ಲ. ಅಮ್ಮ ನನ್ನ ಕರ್ಕೊಂಡೋಗು ಪ್ಲೀಸ್, ಕರ್ಕೊಂಡೋಗು ಅವ್ರ ಕಡೆ, ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರ್ತೀನಿ ಅಂತ ಹೇಳ್ತೇನೆ. ಬಟ್ ಹೋಲ್ ಡೇ ಅಲ್ಲೇ ಇರೋದಕ್ಕೆ ಟ್ರೈ ಮಾಡ್ತೇನೆ. ಇವ್ರ ಪಕ್ಕದ ಮನೆ ಫ್ರೆಂಡ್ ಕೌಶಿಕ್ ಮತ್ತು ಕುಶಾಲ್ ಇವ್ರ ಜೊತೆ ಆಟ ಆಡೋದಕ್ಕೆ ಇಷ್ಟಪಡ್ತಾನೆ. ಇವ್ರ ಜೊತೆ ಏನೇನೋ ಮಾತಾಡ್ಕೊಂಡು ಹಾಗೆ ಆಟ ಆಡ್ತಿದ್ದ. ಏನು ಮಾಡಿದ್ದಾನೆ ಅವನು? ಏನು ಸೈಕಲು? ಓ ನೂಗ್ತಿರ್ತದಲ್ಲ ಅದು? ಅದೇ ಒಂದು ಸಣ್ಣದು ಇತ್ತಲ್ಲ ನೂಕೊಂಡು ಹೋಗೋದು, ಬ್ಲೂ ಕಲರ್. ಎಲ್ಲೋಯ್ತು? ಎಲ್ಲಿ ಬಿಟ್ಟು ಬಂದಿದ್ದಾನೆ? ಬಾ ಬೇಗ. ನಡಿ ಬಾ ಸೈಡಿಗೆ, ನೀನು ಲೆಫ್ಟಿಗೆ ಬಾ. ಇಲ್ಲಿ ಹಾಂ ನೀನು ಲೆಫ್ಟಿಗೆ ಬಾ ಕುಂದನ್. ಬಾ, ಬರಲ್ಲ ಅದು. ಓಡಿಸು, ಓಡಿಸ್ಬಾ. ನಡಿ ಚಿಕ್ಕಿ, ತುಂಬ ಫಾಸ್ಟಾಗಿ ಓಡಿಸ್ಬಾರ್ದು ಕುಂದನ್.
ಫಾಸ್ಟಾಗಿ ಓಡಿಸ್ಬಾರ್ದು. ನಿಧಾನ ನಿಧಾನ ಬರಬೇಕು ಕುಂದನ್, ನಿಧಾನ ನಿಧಾನ. ಹ್ಞೂ ಹ್ಞೂ. ಯಾರು ಕೊಟ್ಟಿದ್ದು? ಯಾವ ಆಂಟಿ? ಪಕ್ಕದ ಮನೆ ಕೇರಳ ಆಂಟಿನಾ? ಎಲ್ಲಿ ತೋರಿಸಿ, ಏನು ಕೊಟ್ಟಿದ್ದಾರೆ? ಯಾವ ಚಾಕ್ಲೇಟ್ ಇದು? ಅಲ್ಲ ಕೊಡ್ತೀನಿ, ನಾನೇನು ತಿನ್ನಲ್ಲ, ನೋಡ್ತೀನಿ ಕೊಡು. ಪಿಸ್ತಾಶ್ಯೂ ಕುನಾಫಾ. ಓಕೆ ಓಕೆ. ಹ್ಞೂ ತೋರಿಸಿ. ನನಗೊಂದು, ಪಪ್ಪಗೊಂದು, ನಿನಗೊಂದು, ಅವ್ರು 3 ಕೊಟ್ಟಿರೋದು ನಾವು. ಓ ಎಲ್ಲ 3 ನಿನಗೇನಾ? ಮತ್ತು ಪಪ್ಪಾಗೆ ನನಗೆ? ಹಾಂ, ಪಪ್ಪಗೆ ನನಗೆ ಮತ್ತೆ ಎಲ್ಲಿ? ಶೂ ಎಲ್ಲ ಕೊಡಿಸಿದೆ, ಪಪ್ಪ ಕೊಡಲ್ಲ ನೀನು. ಪಪ್ಪ ಬಿಡು, ಹೊರಗಡೆನೆ ಎಲ್ಲ ತಿನ್ಕೊಬರುತ್ತಮೇಲೆ ನಿನಗೂ ಕೊಡ್ದಂಗೆ. ಕೊಡ್ತೀಯ ಪಪ್ಪಂಗೆ? ಪಪ್ಪಗೆ ಮಾತ್ರ ಕೊಡ್ತೀಯ. ನಾನು ಮತ್ತೆ ಎಲ್ಲ ಅಡುಗೆ ತಿಂಡಿ ಎಲ್ಲ ಮಾಡ್ಕೊಡ್ತೀನಿ ಮತ್ತೆ ನಿನಗೆ. ಅದು 4-5 ಬಟರ್ ಫ್ರೂಟ್ ತಂದಿದ್ರು, ನಾನು ಮಾತ್ರ ಬಟರ್ ಫ್ರೂಟ್ ಜ್ಯೂಸ್ ಮಾಡಿದ್ದೆ. ಅದು 2 ಮಾತ್ರ ಹಣ್ಣಾಗಿತ್ತು. ಆ್ಯಂಡ್ ಇನ್ನೊಂದು ಸ್ವಲ್ಪ 2 ದಿನ ಆದಮೇಲೆ ಇನ್ನೊಂದು 2 ಹಣ್ಣಿತ್ತು, ಇದು ಕೂಡ ಹಣ್ಣಾಗಿತ್ತು. ಉಳಿದಿದ್ವಲ್ಲ ಅಂದ್ಬಿಟ್ಟು ಜ್ಯೂಸ್ ಮಾಡಿದ್ದೆ ಬಟರ್ ಫ್ರೂಟ್ ಹಾಕ್ಬಿಟ್ಟು. ಇದು ಬಟರ್ ಫ್ರೂಟ್ ತುಂಬಾ ಚೆನ್ನಾಗಿತ್ತು. ನಮ್ಮ ಕುಂದನ್ನ ಅಷ್ಟೊಂದು ಇಷ್ಟಪಡ್ತೀನಿ, ಈಗ ಸ್ವಲ್ಪ ರೂಢಿ ಮಾಡಿದ್ದೀನಿ. ಒಂದು ಸ್ವಲ್ಪ ಕುಡಿತಾನೆ ಇಷ್ಟಪಟ್ಟು. ಅಮ್ಮ ನನಗೂ ಬೇಕು ಅಂತ ಹೇಳ್ದ, ಅವನಿಗೊಂದು ಗ್ಲಾಸಲ್ಲಿ ಕೊಟ್ಟಿದ್ದೀನಿ. ಇದು ಸಕ್ಕರೆ ಮತ್ತು ಹಾಲು ಇರಲಿಲ್ಲ, ಸೊ ನಾನು ಸ್ವಲ್ಪ ನೀರು ಬಿಟ್ಬಿಟ್ಟು ಸಕ್ಕರೆ ಹಾಕಿ ಹಾಗೆ ಜ್ಯೂಸ್ ಮಾಡಿದೆ. ಕುಂದನ್ ಮತ್ತು ಹಸ್ಬೆಂಡ್ ಎಲ್ಲ ಕುಡಿದ್ರು ತುಂಬ ಚೆನ್ನಾಗಿದೆ ಅಂತ. ಚೆನ್ನಾಗಿದೆಯಾ? ಇದು ಕುಂದನ್ದು ಚಿಕ್ಕ ಪಾಪ ಹೋಗಿದೆ, 1.5 ವರ್ಷ ಅನಿಸುತ್ತೆ, 1.5 ವರ್ಷ ಇರ್ಬೋದು. ಅವ್ನು ಡ್ಯಾನ್ಸ್ ಮಾಡ್ತಿದ್ದ. ಆಗ ಫಸ್ಟ್ ಶಿಲ್ಪ ಅವ್ರ ಮನೆ ಹತ್ರನೇ ಇದೆ, ಅವ್ರದ್ದು ನಮ್ಮದು ಮನೆ. ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀವಿ ಒಂದೊಂದ್ಸಲ. ಅವ್ರು ನಮ್ಮ ಮನೆಗೆ ಬರ್ತಾರೆ, ನಾವು ಫ್ರೀ ಇದ್ದಾಗ ಅವ್ರ ಮನೆಗೆ ಹೋಗ್ತೀವಿ. ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾಗ ಏನೋ ಸಾಂಗ್ ಹಾಕಿದ್ರು ಟಿ ವಿನಲ್ಲಿ, ಅದನ್ನು ನೋಡ್ಕೊಂಡು ಅವ್ನು ಡ್ಯಾನ್ಸ್ ಮಾಡ್ತಾ ಇದ್ದ. ಆ್ಯಂಡ್ ಇದು ಅಷ್ಟೇ ಏನೇನೋ ಮಾತಾಡ್ಕೊತಿದ್ದ. ವಿಡಿಯೋ ಹಾಕ್ಕೊಟ್ಟಿದ್ರು ಲ್ಯಾಪ್ಟಾಪಲ್ಲಿ. ಹಸ್ಬೆಂಡ್ ಅದನ್ನು ನೋಡ್ಕೊಂಡು ಏನೇನೋ ಮಾತಾಡಿಕೊಂಡು ಅವ್ನು ಹಾಡು ಹೇಳ್ಕೊಂಡು ಅವ್ನು ಡ್ಯಾನ್ಸ್ ಮಾಡ್ತಿದ್ದ. ಹಸ್ಬೆಂಡ್ ಕೆಲಸ ಮಾಡ್ಕೊಂಡು ಬ್ಯುಸಿ ಇದ್ದರು. ನಂದಿ ಫೋನ್ ಮಾಡಿದರು, ತಿರುಪತಿಗೆ ಹೋಗಬೇಕು, ಪ್ಲ್ಯಾನ್ ಮಾಡೋಣ ಅಂತ. ವಿತಿನ್ 1 ಡೇದಲ್ಲಿ ಹೋಗಿ ಬಂದ್ವಿ. ಅದಕ್ಕೆ 1-2 ಡೇಸ್ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಹೇಗೆ ಹೋಗಿ ಬರೋದು ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಿದ್ರು, ಯಾರ್ಯಾರು ಹೋಗೋದು ಅಂತ ಎಲ್ಲ. ಸೊ ಫ್ರೆಂಡ್ಸ್ ಎಲ್ಲರೂ ಹೋಗಿ ಬಂದ್ವಿ. ತುಂಬ ದಿನ ಆಗಿತ್ತು, ಹೋಗೇ ಇರಲಿಲ್ಲ. ಅದು ಏನೇನಾಯಿತು ಹೇಗಾಯಿತು ಅಂತ ಒಂದು 3 ಡೇಸ್ ಆದಮೇಲೆ ಅದನ್ನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. 2 ಡೇಸ್ ಅಥವಾ 3 ಡೇಸ್ ಆದಮೇಲೆ. ನಾನು ಮ್ಯಾಂಗೋ ತಂದಿದ್ದೆ 1 kg. ಮ್ಯಾಂಗೋ ಜ್ಯೂಸ್ ನೀಲಮ್ ಈಗ ಸಿಗ್ತಾಯಿದೆ, ಬೇರೆ ಯಾವುದೋ ಮ್ಯಾಂಗೋ ಸಿಗ್ತಿಲ್ಲ, ಸೀಸನ್ ಮುಗೀತು. ಸೊ ನೀಲಮ್ ಮ್ಯಾಂಗೋ ಜ್ಯೂಸ್ ಮಾಡಿದ್ದೆ. ಒಂದು 3 ಗ್ಲಾಸ್ ಆಗಿತ್ತು. ಕುಂದನ್ ಮತ್ತು ಹಸ್ಬೆಂಡಿಗೆ ಕೊಟ್ಟು ನಾನು ಕೊಡ್ತೆ. ಎಲ್ರಿಗೂ ಕಾಲ್ ಮಾಡಿ ಡಿಸ್ಕಸ್ ಮಾಡ್ತಿದ್ರು ಯಾವತ್ತು ಹೋಗೋಣ ಅಂತ. ಆ್ಯಂಡ್ ಶಿವು ಮತ್ತು ಸಿದ್ಧ ಮತ್ತು ಸಿಕ್ಕಿರೆ ವಿನಯ್ ಎಲ್ರಿಗೂ ಕಾಲ್ ಮಾಡಿ ನಿಮ್ಮ ಫ್ರೀ ಮಾಡ್ಕೊಳ್ಳಿ, ಒಂದಿನ ಹೋಗಿ ಬರೋಣ ಅಂದ್ಬಿಟ್ಟು ಎಲ್ಲರ ಜೊತೆ ಡಿಸ್ಕಸ್ ಮಾಡಿ ಪ್ಲ್ಯಾನ್ ಮಾಡಿದರು. 1 ಡೇಗೆ ಪ್ಲ್ಯಾನ್ ಆಯಿತು. ಅದೆಲ್ಲ ಗಡಿಬಿಡಿಲಿ ಎಲ್ಲ ಹೊರಟ್ವಿ. ತುಂಬಾ ಸ್ಟಾರ್ಟಿಂಗ್ ತುಂಬ ಪ್ರಾಬ್ಲಮ್ ಆಯಿತು ಹೊರಟಿದ್ದ ದಿನ, ಬಟ್ ಎಂಡಿಂಗ್ ಬರಬೇಕಾದ್ರೇ ತುಂಬ ಖುಷಿ ಇತ್ತು. ಅಲ್ಲಿ ಏನೇನಾಯಿತು ಅಂತ ಎಲ್ಲ ಹೇಳ್ತೀನಿ ನಾಳೆ ನಾಡಿದ್ದು ವಿಡಿಯೋದಲ್ಲಿ. ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ. ಬಟ್ ಅಲ್ಲಿ ಬರೀ ಮೆಟ್ಲಲ್ಲಿ ಎಷ್ಟು ಗಂಟೆಗೆ ಲಾಸ್ಟ್ ಕ್ಲೋಸ್ ಅಂತ ನೋಡ್ಕೋಬೇಕು. ಇವಾಗ ಫಸ್ಟ್ ಫೋನ್ ಮಾಡಿ ರೂಮ್ ಏನಾದ್ರು ಅರೇಂಜ್ ಮಾಡೋಕ್ಕಾಗುತ್ತಾ ಅಂತ ಕೇಳ್ತೀನಿ. ಕಾಂಟ್ಯಾಕ್ಟ್ ಇದೆಯಾ ಅಂತ ಆಗುತ್ತೆ ಅಂದರೆ
ಬುಧವಾರ ಇವತ್ತು ಬುಧವಾರ, ನಾಳೆ ಗುರುವಾರ ಬಿಟ್ಟರೆ ಶುಕ್ರವಾರ ಇದು ನಮಗೆ ನಾಳೆ ಬಿಡಬೇಕಲ್ಲ ನಾವು. ಶನಿವಾರ ಅಷ್ಟೇ ಬಂದ್ಬಿಟ್ಟಿರ್ತೀವಲ್ವಾ, ಹಾಂ ಶನಿವಾರ ಶುಕ್ರವಾರ ಬರೋಣ, ಇನ್ನೇನು ಇರ್ತೀವಿ. ಸರಿ, ನಾನು ಮಾತಾಡ್ಬೇಕಾದ್ರೆ ಅಷ್ಟೇ ತಗೋ. ಈ ಮೊದಲ ಆಯಿತು, ಇದ್ದಾಯಿತು, ನಾನೇ ಮಾಡಿ ಫೋನ್ ಮಾಡ್ತೀನಿ ನಾನು. ಬೆಳಗ್ಗೆ ಗಂಟೆ ತಗೋಬೇಕು. 5 AM to 9:30 PM ಕ್ಲೋಸ್ ಬಿಡೋದು. ಅದೇ 9:30 ಇದೆಲ್ಲ ಆರ್ಡರ್ ಮಾಡ್ತಾರೆ. 9 ಆಗಿಲ್ಲ, 9 PM ನೈಟ್ 9 ಗಂಟೆವರೆಗೂ ಹೋಗ್ಬೋದು. ಹ್ಞೂ ಅದೇ ಕೆಳಗಡೆ ಹತ್ತೋದು. 2 ಕೆಳಗಡೆ ಹತ್ತೋದು ಬಂದಿವಾ, ಡಿಸ್ಟೆನ್ಸ್ ಕಮ್ಮಿ ಇದೆ ಅಷ್ಟೇ. 2 ಕೆಳಗಡೆ. ಅದೇನೋ ಒಟ್ಟು ಅದು ಸೇಮ್ ಅಲಿಪೇರಿಸಲ್ಲಿ ಹತ್ತೋದು. ಹಸ್ಬೆಂಡ್ ಹಲಸು ತಂದಿದ್ರು, ನಾನು ಚರ್ಪ್ ಮಾಡೋಣ ಅಂದ್ಬಿಟ್ಟು ಹೇಳಿದ್ದೆ. ಒಂದು ಬಾಕ್ಸ್ಗೆ ಇಲ್ಲಿ 100 ರುಪೀಸ್ ಅಂತಾರೆ. ಅಷ್ಟೊಂದು ಹಲಸು ಒಂದು ಹಲಸು ಒಂದು 10ರಿಂದ 15 ರುಪೀಸ್ ಆಗುತ್ತೆ. ಸೊ ಅದಕ್ಕೇ ಒಂದು ಅರ್ಧವಷ್ಟು ಕಟ್ ಮಾಡಿ ಹಲಸು ತಂದುಬಿಟ್ಟಿತ್ತು. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಾನು ನಾಳೆ ಮಾಡೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೆ. ಆ್ಯಂಡ್ ಇದು ಸುಂಡೆಕಾಯಿ ಅಂತ ನಾನು ಹೊರಗಡೆ ತಂದಿದ್ದೆ, ಒಂದು 15 ರೂಪಾಯಿ ಕೊಟ್ಟು ತಂದಿದ್ದೆ. ಇದು ಹೇಗಿದೆ ನೋಡಿ, ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಇದು ಮೇನ್ ಗ್ಯಾಸ್ಟ್ರಿಕ್ ತುಂಬ ಜಾಸ್ತಿ ಆಗಿರುತ್ತಲ್ಲ, ಅವರು ಗ್ಯಾಸ್ಟ್ರಿಕ್ ಕಡಿಮೆ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಒಂದು 20 ರೂಪಾಯಿ ಅಂತ ಒಂದು ಬೌಲ್, ಒಂದು 20 ರೂಪಾಯಿ ಒಂದು ಗುಡ್ಡೆ ಅಂತ ಹೇಳಿದ್ರು. ನಾನೊಂದು 15 ರೂಪಾಯಿ ಕೊಡ್ತಂಡೆ. ಸುಂಡೆಕಾಯಿಂದ ತುಂಬಾ ಯೂಸಸ್ ಇದೆ. ಸೊ ನಾನು ನೆಕ್ಸ್ಟ್ ಒಂದು 2 to 3 ಡೇಸ್ ಆದಮೇಲೆ ಇದು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಏನು ಯೂಸಸ್ಸು, ಇದು ಹೇಗೆ ಮಾಡೋದು ಅಂತ. ಸೊ ನನ್ನ ನ್ಯೂಸ್ ಯಾರೆಲ್ಲ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.